ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ವಿಶ್ವ ಅರೇಬಿಕ್ ಭಾಷಾ ದಿನಾಚರಣೆ ಹಾಗೂ ಅರಬ್ ನಾಗರಿಕತೆಯ ವಸ್ತು ಪ್ರದರ್ಶನ ಅದ್ಧೂರಿಯಾಗಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಅರಬ್ ನಾಗರಿಕತೆಯ ಪ್ರತಿಯೊಂದು ಸಾಮಗ್ರಿಗಳನ್ನು ಪ್ರದರ್ಶನಕ್ಕಿಟ್ಟ ವಿದ್ಯಾರ್ಥಿಗಳು ಸಮಗ್ರ ಮಾಹಿತಿಯೊಂದಿಗೆ ವಿವರಿಸಿಕೊಡುತ್ತಿರುವುದು ವಿಶೇಷವಾಗಿತ್ತು. ಅರಬ್ ಜನಾಂಗ ಸಮಾರಂಭದ ಆರಂಭದಲ್ಲಿ ಅತಿಥಿಗಳನ್ನು ಗವ್ವಾ ಹಾಗೂ ಖರ್ಜೂರವನ್ನು ನೀಡಿ ಸತ್ಕರಿಸುವ ರೀತಿಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರುಗಳು ಗವ್ವಾ ನೀಡಿ ಅತಿಥಿಗಳನ್ನು ಬರಮಾಡಿಕೊಂಡರು. 2012ರಿಂದ ವಿಶ್ವ ಅರೇಬಿಕ್ ಭಾಷಾ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 18ರಂದು ಆಚರಿಸಲಾಗುತ್ತಿದೆ. 1973ರಲ್ಲಿ ಅದೇ ದಿನಾಂಕದಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ 6ನೇ ಅಧಿಕೃತ ಭಾಷೆಯಾಗಿ ಅರೇಬಿಕ್ ಅನ್ನು ಅಂಗೀಕರಿಸಲಾಯಿತು. ಇದರ ಭಾಗವಾಗಿ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಿದರು. ಸಂಸ್ಕೃತಿ, ವಿಜ್ಞಾನ, ಸಾಹಿತ್ಯ ಮತ್ತು ಇತರ ಹಲವು ಕ್ಷೇತ್ರಗಳ ಮೂಲಕ ವಿಶ್ವದ ಜನತೆಯನ್ನು ಒಗ್ಗೂಡಿಸುವಲ್ಲಿ ಅರೇಬಿಕ್ ಭಾಷೆಯ ಪಾತ್ರ ಮಹತ್ವದ್ದಾಗಿತ್ತೆಂಬುದು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಂದೇಶವನ್ನು ನೀಡಿದರು. ವಿದ್ಯಾರ್ಥಿಗಳು ವಿವಿಧ ಕಲಾತ್ಮಕ ಕಾರ್ಯಕ್ರಮಗಳ ಮೂಲಕ ವಾಸ್ತುಶಿಲ್ಪ, ಕಾವ್ಯ, ತತ್ವಶಾಸ್ತ್ರ, ಸಂಗೀತ ಮತ್ತು ಕ್ಯಾಲಿಗ್ರಫಿಯಂತಹ ವಿವಿಧ ಕ್ಷೇತ್ರಗಳಲ್ಲಿ ಅರೇಬಿಕ್ ಭಾಷೆಯ ಸೌಂದರ್ಯವನ್ನು ಮೌಖಿಕವಾಗಿ ಪ್ರದರ್ಶಿಸಿದರು. ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ನಡೆದ ಅದ್ದೂರಿ ಸಮಾರಂಭವನ್ನು ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲ ಉದ್ಘಾಟಿಸಿದರು. ಸುಹೇಬ್ ಉಸ್ತಾದ್ ಅರೇಬಿಕ್ ಭಾಷೆಯಲ್ಲಿ ಮುಖ್ಯ ಭಾಷಣಗೈದು ಅರೇಬಿಕ್ ಭಾಷೆಯ ಬಗ್ಗೆ ಅಪಾರವಾದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಶಾಲೆಯಲ್ಲಿ ಕೂಡ ಅರಬ್ ಭಾಷೆಯನ್ನ ಕಲಿಸಲಾಗುತ್ತದೆ. ಉತ್ತಮವಾದ ಪ್ರತಿಕ್ರಿಯೆ ಲಭಿಸುತ್ತಿದೆ ಎಂದು ಹೇಳಿದರು. من أعماق قلبي في هذه الحفلة المباركة نحن نختبر باللغة العربية العالمية وكلنا مسرورون وكلنا في حفلة في بهجة مسرور واجتمعنا على اللغة العربية. إن اللغة العربية شعار الإيمان ولغة القرآن اختارها الله تعالى في شريعته ولغة لأفضل رسله صلى الله عليه وسلم فالعناية بها من أفضل القربات. ಶಾಲಾ ವಿದ್ಯಾರ್ಥಿನಿ ಇನ್ಸಾ ರಿಜ್ವಾನ್ ಅವರು ಮಾತನಾಡಿ, ಅರಬ್ ಭಾಷೆಯ ದಿನಾಚರಣೆಯ ಭಾಗವಾಗಿ ಬಹಳ ಅದ್ದೂರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತುಂಬಾ ಸಂತೋಷವಾಗುತ್ತಿದೆ. ಇಂತಹ ಕಾರ್ಯಕ್ರಮಗಳು ನಮಗೆ ಪ್ರೋತ್ಸಾಹವನ್ನು ನೀಡುತ್ತದೆ ಎಂದರು. Our school has organized a big day which is World Arabic Day. On this day, we are going to be celebrating this day with speech, conversation, songs and etc. On this day, we are also will be showing an exhibition on World Arabic Day about our Islamic culture and etc. Jazakallahu khair. ಶಾಲೆಯ ಹಿರಿಯ ಅಧ್ಯಾಪಿಕೆ ಹಾಗೂ ಟೀಚರ್ಸ್ ಕೋಆರ್ಡಿನೇಟರ್ ಫರ್ವೀನ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅರಬ್ ಭಾಷೆಯ ಬಗ್ಗೆ ಹಾಗೂ ಅರಬ್ ನಾಗರಿಕತೆಯ ಬಗ್ಗೆ ಅರಿವನ್ನು ಮೂಡಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದರೆ ನಿರೀಕ್ಷೆಗಿಂತ ಹೆಚ್ಚಿನ ಪ್ರತಿಕ್ರಿಯೆ ಲಭಿಸಿದೆ. ವಿದ್ಯಾರ್ಥಿಗಳು ಕೂಡ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ಎಂದು ಹೇಳಿದರು. The students are very excited and they got an opportunity to show their talents in front of us. Mashallah, it was very good organized by the school and even parents are very happy to see the talent of their students. Talents, they have seen the students have exposed the cultural activities like Islamic cultural, like they have shown the like Kaaba, about Safa Marwa. There are different cultural activities what they have done. You can see and it was very enjoyable
and happy moment to see this from the talent of our students. ಮುಖ್ಯೋಪಾಧ್ಯಾಯನಿ ಆಯಿಷಾ ಸಬೀನಾ ಕೈಸೀರನ್, ಶಿಕ್ಷಕರಾದ ಪರ್ವೀನ್, ಆಸಿಂ ಬಿಲಾಲ್, ಜುನೈದಾ, ಮುರ್ಷಿದಾ ಮೊದಲಾದವರು ನೇತೃತ್ವ ವಹಿಸಿದ್ರು. ತೀರ್ಪುಗಾರರಾಗಿ ಮೊಹಮ್ಮದ್ ಸಲಾಪಿ, ಸಹದ್ ಮಚ್ಚಂಪಾಡಿ ಹಾಗೂ ಸುಹೇಲ್ ಅಲ್ ಹುಸ್ನಿ ಉಪಸ್ಥಿತರಿದ್ದರು. ಜಾಗತೀಕರಣ, ಡಿಜಿಟಲೀಕರಣಗೊಂಡ ಬಹುಭಾಷಾ ಸಮಾಜದಲ್ಲಿ ಬದಲಾಗುತ್ತಿರುವ ಜನರ ಮಧ್ಯೆ ಸಂವಹನವನ್ನು ಬಲಪಡಿಸುವ ಅಗತ್ಯವನ್ನ ವಿದ್ಯಾರ್ಥಿಗಳು ಕಲಾ ಸಾಹಿತ್ಯ ಕಾರ್ಯಕ್ರಮಗಳ ಮೂಲಕ ವೀಕ್ಷಕರಿಗೆ ಸಂದೇಶವನ್ನ ನೀಡಿದ್ರು. ಕಾರ್ಯಕ್ರಮ ವೀಕ್ಷಿಸಲು ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.